ಇನ್ನು ಲಕ್ಷ್ಮೀವರ್ಮ ಸೀರಿಯಲ್ನಲ್ಲಿ ಈಗ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸ್ತಿದ್ದ ಲಕ್ಷ್ಮಿಯವರು ಅಂತ ಹೇಳ್ಬೋದು. ಹೌದು, ಈ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇತ್ತು. ಇನ್ನು ಈ ಪಾತ್ರದಲ್ಲಿ ಏನು ಲಕ್ಷ್ಮಿಯವರು ಇನ್ನಿಲ್ಲ ಅಂತ ಹೇಳ್ಬೋದು. ಇದೊಂದು ರೀತಿ ಆಘಾತದ ಸುದ್ದಿ ಅಭಿಮಾನಿಗಳಿಗೆ ಅಂತ ಹೇಳ್ಬೋದು. ಆಗ ನಿಜಕ್ಕೂ ಆಗಿದ್ದು ಏನಂತ ನೋಡೋಣ ಬನ್ನಿ. ಇನ್ನು ಲಕ್ಷ್ಮೀವರ್ಮ ಸೀರಿಯಲ್ ಬರೋಬ್ಬರಿ 1,000ಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾಯಿತು. ಆದರೆ ಇದು 2,500 ಅಧಿಕ ಎಪಿಸೋಡ್ಗಳು ಇತ್ತು ಕಥೆ ಅಂತ ಹೇಳಲಾಗುತ್ತೆ. ಆದರೆ ಸಡನ್ನಾಗಿ ಕತೆ ಮುಗಿಸಲು ಕಾರಣ ಕೆಲವೊಂದು ಆರ್ಟಿಸ್ಟ್ಗಳು ಕಂಟಿನ್ಯೂಟಿ ಸಿಗದೇ ಇರೋದಕ್ಕೆ ಅಂತ ಹೇಳಲಾಗುತ್ತೆ. ಮತ್ತು ಇನ್ನು ಕೆಲವು ಆರ್ಟಿಸ್ಟ್ಗಳು ತುಂಬಾ ಡಿಮ್ಯಾಂಡ್ ಮಾಡ್ತಿದ್ರು ಅಂತ ಸಹ ಹೇಳಲಾಗುತ್ತೆ. ಈ ಎಲ್ಲ ಸಾಕಷ್ಟು ಸಮಸ್ಯೆಗಳಿಂದಾಗಿ ಇದನ್ನು ದೂರ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅದಕ್ಕಾಗಿಯೇ ಈ ಕಥೆಯನ್ನು ಮುಗಿಸಲಾಯಿತು ಅಂತ ಸಹ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಲಕ್ಷ್ಮೀವರ್ಮ ಸೀರಿಯಲ್ನ ಲಕ್ಷ್ಮಿ ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು. ಎಷ್ಟೋ ಜನ ಅಭಿಮಾನಿಗಳಿಗೆ ಭೂಮಿಕಾ ಅವರ ಪಾತ್ರ ತುಂಬಾ ಆತ್ಮೀಯವಾಗಿತ್ತು. ಅಷ್ಟೇ ಅಲ್ಲದೆ ಮನೆ ಮಗಳ ರೀತಿಯಲ್ಲೇ ನೋಡ್ತಿದ್ರು. ಇದು ಅದ್ಭುತವಾದ ಪಾತ್ರಧಾರಿ ಲಕ್ಷ್ಮಿಯವರು ಇನ್ನಿಲ್ಲ ಆಗಿದ್ದು ಅಭಿಮಾನಿಗಳಿಗೆ ಶಾಕ್ ಅಂತ ಹೇಳ್ಬೋದು. ಸದ್ಯ ಈಗ ತೆಲುಗು ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಈಗ ಲಕ್ಷ್ಮಿಯವರು ನಿಭಾಯಿಸ್ತಿದ್ದಾರೆ. ಹೌದು, ಇನ್ನು ಅಲ್ಲಿ ಅವ್ರನ್ನ ನೋಡ್ಬೋದು. ಆದರೆ ಕನ್ನಡದಲ್ಲಿ ಯಾವ ಸೀರಿಯಲ್ನಲ್ಲೂ ಸದ್ಯಕ್ಕೆ ಅವರು ಅಭಿನಯಿಸ್ತಿಲ್ಲ ಅಂತಲೇ ಹೇಳ್ಬೋದು. ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ.